ಈ ವಿಡಿಯೋದಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಫಾರ್ 15 ಮಾರ್ಕ್ಸ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫರ್ನಿಸ್ಡ್ ಬೈ ಮಿಸ್ಟರ್ ಅಗಸ್ಟೈನ್, ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಮೊದಲಿಗೆ ಡಿವಿಡೆಂಡ್ ಆನ್ ಶೇರ್ಸ್ ಆಫ್ ಇಂಡಿಯನ್ ಕಂಪನಿ ಕೊಟ್ಟಿದ್ದಾರೆ. ಸೊ ಇಂಡಿಯನ್ ಕಂಪನಿಯಿಂದ ಯಾವುದೇ ಡಿವಿಡೆಂಡ್ ರಿಸೀವ್ ಮಾಡಿದರೆ ಇಟ್ ವಿಲ್ ಬಿ ಎಕ್ಸೆಂಪ್ಟೆಡ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ರೈಟಿಂಗ್ ಆರ್ಟಿಕಲ್ಸ್ ಇನ್ ಮ್ಯಾಗಝೀನ್ಸ್ ₹4,000. ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. He lives in rented house paying rent of ₹6,000 per month. Since house is too big, he has sublet 1/3 portion of the house at a rent of ₹3,000 per month. He pays municipal taxes of ₹1,500 and repays of the whole house ₹2,700. So ಇಲ್ಲಿ ಸಬ್ಲೆಟಿಂಗ್ ಇದೆ 1/3 ಪೋರ್ಷನ್. ಸೊ ಇಲ್ಲಿ ಇನ್ಕಮ್ ರೆಂಟ್ ರಿಸೀವ್ ಮಾಡ್ತಾ ಇರೋದು ₹3,000 ಪರ್ ಮಂತ್. ಸೊ ಅಂದರೆ 12 ಮಂತ್ಸಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೆನ್ಸಸ್ ಅಂದರೆ ಮುನ್ಸಿಪಲ್ ಟ್ಯಾಕ್ಸಸ್ ಮತ್ತು ರಿಪೇಸ್ ಎರಡೂ ಕೂಡ ಅಲೋಬಲ್ ಆಗುತ್ತೆ. ಬಟ್ ಇಲ್ಲಿ ಯಾವ ಪೋರ್ಷನ್ ಇದು ಎಷ್ಟು ಸಬ್ಲೆಟ್ ಮಾಡಿದರೆ ಅಷ್ಟು ಪೋರ್ಷನ್ ಇದ್ದಷ್ಟೇ ನಾವು ಎಕ್ಸ್ಪೆನ್ಸಸ್ ಅಲೋ ಮಾಡ್ತೀವಿ. 1,500 ಮುನ್ಸಿಪಲ್ ಟ್ಯಾಕ್ಸಸ್. ಸೊ 1/3 ಪೋರ್ಷನ್ ಇದ್ದಷ್ಟೇ ನಾವು ಎಕ್ಸ್ಪೆನ್ಸಸ್ ಈಸ್ ಅಲೌಡ್. ಪೇಸ್ 2,700 ಇದೆ, ಇದು ಕೂಡ 1/3 ಅಷ್ಟೇ ನಾವು ಅಲೋಬಲ್ ಮಾಡ್ತೀವಿ. ನೆಕ್ಸ್ಟ್ ರೆಂಟ್ ₹6,000. ಸೊ ಇದು ಕೂಡ 12 ಮಂತ್ಸಿಗೆ ಪೇಮೆಂಟ್ ಮಾಡಿರ್ತಾರೆ, ಇದ್ರದ್ದು 1/3 ಪೋರ್ಷನ್ ಅಷ್ಟೇ ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ರೆಂಟಲ್ ಇನ್ಕಮಿಂದ ಇವೆಲ್ಲ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್, ಹಿ ರಿಸೀವ್ಡ್ ₹10,000 ಆಸ್ ಅ ಇಂಟ್ರೆಸ್ಟ್ ಆನ್ ಟರ್ಮ್ ಡೆಪಾಸಿಟ್ ವಿತ್ ಅ ಬ್ಯಾಂಕ್. ಸೊ ಇಂಟ್ರೆಸ್ಟ್ ಆನ್ ಟರ್ಮ್ ಡೆಪಾಸಿಟ್ ಕೊಟ್ಟಿದ್ದಾರೆ, ಇದು ಟ್ಯಾಕ್ಸೇಬಲ್ ಆಗುತ್ತೆ. ಹಿ ಅರ್ನ್ಡ್ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ₹15,000 ಆ್ಯಂಡ್ ಆಲ್ಸೋ ವಿನ್ನಿಂಗ್ ಫ್ರಮ್ ಚೆಸ್ ಗೇಮ್ ₹3,000. ಇಲ್ಲಿ ಹಿ ಅರ್ನ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಅರ್ನ್ ಆಗಿದೆ 15,000 ಮತ್ತು 3,000. ಇಲ್ಲಿ ನೋಟ್ ಮಾಡ್ಕೊರಿ, ರಿಸೀವ್ಡ್ ವಿನ್ನಿಂಗ್ ಫ್ರಮ್ ಲಾಟ್ರಿ ಇತ್ತಂದರೆ ಆಫ್ಟರ್ TDS ಬರ್ತಾ ಇತ್ತು. ಬಟ್ ಇಲ್ಲಿ ಅರ್ನ್ಡ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅ ಗ್ರಾಸ್ ಅಮೌಂಟ್. ಅಂಡ್ ಇಲ್ಲಿ TDS ಆಗಿರೋಕ್ಕಿಂತ ಮುಂಚೆ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋ ನೀಡ್ ಟು ಗ್ರಾಸಿಂಗ್ ಅಪ್, ಡೈರೆಕ್ಟ್ ನಾವು ಇದನ್ನು ಇನ್ಕಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. He received 12,150 as interest on debentures of a company not listed in any stock exchange. ಇಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ TDS ಆಗಿರುತ್ತೆ, TDS ಅಟ್ ದ ರೇಟ್ ಆಫ್ 10%. ಸೊ ಇಲ್ಲಿ ನೀವು ಗ್ರಾಸ್ ಅಪ್ ಮಾಡಬೇಕು. ನೆಕ್ಸ್ಟ್, ರಿಸೀವ್ಡ್ 2,700 ಆಸ್ ಅ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಅ ಕಂಪನಿ ಲಿಸ್ಟೆಡ್ ಇನ್ ಅ ಸ್ಟಾಕ್ ಎಕ್ಸ್ಚೇಂಜ್. ಇಲ್ಲಿ ಕೂಡ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ, ಇದು ಯಾವಾಗಲೂ ನಾವು ಗ್ರಾಸ್ ಅಪ್ ಮಾಡಬೇಕು. ಇಲ್ಲಿ TDS 10% ಡಿಡಕ್ಟ್ ಮಾಡಿರ್ತಾರೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಬಾಂಡ್ಸ್. ಇಂಗ್ಲೆಂಡ್ ಬಾಂಡ್ಸ್ ಕೊಟ್ಟಿದ್ದಾರೆ, ಇಂಡಿಯನ್ ಬಾಂಡ್ಸ್ ಇದ್ದರೆ ಎಕ್ಸೆಂಪ್ಟ್ ಆಗ್ತಾಯಿತ್ತು. ಇಂಗ್ಲೆಂಡ್ ಬಾಂಡ್ ಇಸ್ ಅ ಟ್ಯಾಕ್ಸೇಬಲ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ 500 ರಿಸೀವ್ ಮಾಡಿದ್ದಾರೆ. ಸೊ ಇಟ್ ಈಸ್ ಫುಲ್ಲಿ ಎಕ್ಸೆಂಪ್ಟೆಡ್. ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಸೊ ಇದು ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. ಇಲ್ಲಿ TDS ಆಗಿರೋದಿಲ್ಲ, ಸೊ ಇಲ್ಲಿ ನೋ ನೀಡ್ ಫಾರ್ ಗ್ರಾಸಿಂಗ್ ಅಪ್. ನೆಕ್ಸ್ಟ್, ಹಿ ರಿಸೀವ್ಡ್ 500 ಪರ್ ಲೆಕ್ಚರ್ ಫಾರ್ 20 ಲೆಕ್ಚರ್ಸ್ ಡೆಲಿವರ್ಡ್ ಇನ್ ಅ ಕಾಲೇಜ್. ಸೊ ಇದು ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. 500 ಇಂಟು 20 ಮಾಡಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್, ಸೊ ಇದು ಕೂಡ ಟ್ಯಾಕ್ಸೇಬಲ್ ಆಗುತ್ತೆ. ಕಲೆಕ್ಷನ್ ಚಾರ್ಜಸ್ ಪೇಡ್ ಆನ್ ಇಂಟ್ರೆಸ್ಟ್ ₹200. ಸೊ ಇದು ಅಲೋಬಲ್ ಎಕ್ಸ್ಪೆನ್ಸಸ್. ಓಕೆ, ಈಗ ಸೊಲ್ಯೂಷನ್ ನೋಡೋಣ. Mr. Augustine, computation of income from other sources for the assessment year 2020-21. ಮೊದಲಿಗೆ ಡಿವಿಡೆಂಟ್, ಇಟ್ ಈಸ್ ಎಕ್ಸೆಂಪ್ಟೆಡ್. ನೆಕ್ಸ್ಟ್, ಇನ್ಕಮ್ ಫ್ರಮ್ ರೈಟಿಂಗ್ ಆರ್ಟಿಕಲ್ಸ್ ₹4,000. ನೆಕ್ಸ್ಟ್, ರೆಂಟ್ ಫ್ರಮ್ ಸಬ್ಲೆಟಿಂಗ್ ಹೌಸ್. ರೆಂಟ್ ರಿಸೀವ್ಡ್ ಇಸ್ ₹3,000 ಪರ್ ಮಂತ್, 36,000. ಇದಿದ್ದ ರಿಲೇಟೆಡ್ ಎಕ್ಸ್ಪೆನ್ಸಸ್ ಕೂಡ ಇಲ್ಲಿ ಡಿಡಕ್ಟ್ ಮಾಡೋಣ. ಮುನ್ಸಿಪಲ್ ಟ್ಯಾಕ್ಸಸ್ 1,500 ಫಾರ್ ದಿ ಹೋಲ್ ಹೌಸ್ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ 1/3 ಅಷ್ಟೇ ತೊಗೋತೀವಿ. ರಿಪೇಸ್ ಕೂಡ 2,700 ಕೊಟ್ಟಿದ್ದಾರೆ, ಇಲ್ಲಿ ಕೂಡ 1/3 ಪೋರ್ಷನ್ ಇದ್ದಷ್ಟೇ ನಾವು ತೊಗೋತೀವಿ. ಇಟ್ ವಿಲ್ ಕಮ್ ಟು 900. ದೆನ್ ಹೌಸ್ ರೆಂಟ್ ಆಫ್ ದ ಹೋಲ್ ಹೌಸ್ ಈಸ್ 6,000 ಫಾರ್ 12 ಮಂತ್ಸ್. ಇದು ಕೂಡ 1/3 ಪೋರ್ಷನ್ ಇದ್ದು ನಾವು ಡಿಡಕ್ಟ್ ಮಾಡ್ತೀವಿ. ಇಟ್ ವಿಲ್ ಕಮ್ ಟು 24,000. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಟರ್ಮ್ ಡೆಪಾಸಿಟ್. ಇಲ್ಲಿ ಲಂಸಮ್ ಅಮೌಂಟ್ ಕೊಟ್ಟಿದ್ದಾರೆ ₹10,000.
ಡೈರೆಕ್ಟಾಗಿ ಇಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ದೆನ್ ಅರ್ನ್ಡ್ ವಿನ್ನಿಂಗ್ ಫ್ರಮ್ ಲಾಟ್ರಿ 15,000. ದೆನ್ ಚೆಸ್ ಗೇಮ್ 3,000. ದೆನ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 12,150 ಇದೆ. ಇದನ್ನು ಗ್ರಾಸ್ ಅಪ್ ಮಾಡ್ತೀವಿ. 12,150 multiplied by 100 divided by 90. This comes to 13,500. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್, ಇಲ್ಲಿ ಕೂಡ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 2,700. ಇದು ಕೂಡ ಗ್ರಾಸ್ ಅಪ್ ಮಾಡ್ತೀವಿ. ಇಟ್ ವಿಲ್ ಕಮ್ ಟು 3,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಬಾಂಡ್ಸ್ 5,000 ಟ್ಯಾಕ್ಸೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಎಕ್ಸೆಂಪ್ಟೆಡ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 9,000 rupees ರಿಸೀವ್ಡ್ ಫಾರ್ ಲೆಕ್ಚರ್ಸ್ ಡೆಲಿವರ್ಡ್ ಇನ್ ದ ಕಾಲೇಜ್. ಸೊ ಇಲ್ಲಿ 500 rupees ಪರ್ ಲೆಕ್ಚರ್ ಕೊಟ್ಟಿದ್ದಾರೆ. ಸೊ ಹಿ ಹ್ಯಾಸ್ ಗಿವನ್ ಲೆಕ್ಚರ್ ಟೋಟಲ್ 20 lectures, ₹500 ಪರ್ ಲೆಕ್ಚರ್. 20 lecturesಗೆ ಇಲ್ಲಿ 10,000 rupees ಆಯಿತು. ದೆನ್ ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಇನ್ಕಮ್ 50,000 rupees ಕೊಟ್ಟಿದ್ದಾರೆ ಟೋಟಲ್. ಓಕೆ, ಸೊ ಇಲ್ಲಿ ಎಲ್ಲ ಇನ್ಕಮ್ ನಾವು ಟೋಟಲ್ ಮಾಡಿದರೆ ವಿ ವಿಲ್ ಗೆಟ್ ಗ್ರಾಸ್ ಅಮೌಂಟ್ 1,58,500. ನೆಕ್ಸ್ಟ್ ಕಲೆಕ್ಷನ್ ಚಾರ್ಜಸ್ ಕೊಟ್ಟಿದ್ದಾರೆ 200 rupees. ಇದನ್ನು ಕೂಡ ಇಲ್ಲಿ ಅಲೋಬಲ್ ಆಗುತ್ತೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಅಲೌಡ್ 25,600. ಈ ಗ್ರಾಸ್ ಅಮೌಂಟಲ್ಲಿ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡಿದರೆ ವಿಲ್ ಗೆಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 1,32,900. ಓಕೆ, ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಇದ್ದಾವೆ. ಡಿವಿಡೆಂಟ್ ಈಸ್ ಎಕ್ಸೆಂಪ್ಟೆಡ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಅಕೌಂಟ್ ಈಸ್ ಆಲ್ಸೋ ಎಕ್ಸೆಂಪ್ಟೆಡ್. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸಸ್ ಇಸ್ ಟ್ಯಾಕ್ಸೆಬಲ್. ಆಮೇಲೆ ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಮತ್ತು ಚೆಸ್ ಗೇಮ್ಸ್ ಅದು ಗ್ರಾಸ್ ಅಮೌಂಟ್ ಕೊಟ್ಟಿದ್ದಾರೆ. ಇಲ್ಲಿಗೆ ನಾವು ಟೋಟಲ್ ಆಗಿ 5 heads ಆಫ್ ಇನ್ಕಮ್ ನೋಡಿದ್ವಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ, ಹೌಸ್ ಪ್ರಾಪರ್ಟಿ, PGBP, ಕ್ಯಾಪಿಟಲ್ ಗೇನ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ನೆಕ್ಸ್ಟ್ ಚಾಪ್ಟರಲ್ಲಿ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಅಂದರೆ ಬೇರೆ ಪರ್ಸನದ್ದು ಇನ್ಕಮ್ ನಾವು ಹೇಗೆ ಇದರಲ್ಲಿ ಕ್ಲಬ್ ಮಾಡ್ತೀವಿ ಅಂಥೇಳಿ ಅದನ್ನು ನೋಡೋಣ. ಕ್ಲಬ್ಬಿಂಗ್ ಆಫ್ ಇನ್ಕಮ್. ಆಮೇಲೆ ಪ್ರತಿಯೊಂದು ಹೆಡ್ಡಲ್ಲಿ ಇನ್ಕಮ್ ಆದರೂ ಬರ್ಬೋದು ಅಥವಾ ಲಾಸ್ ಆದರೂ ಬರ್ಬೋದು. ಇದನ್ನು ನಾವು ಲಾಸ್ ಹೇಗೆ ಸೆಟ್ ಆಫ್ ಮಾಡ್ತೀವಿ, ಆಮೇಲೆ ಲಾಸ್ ಏನಾದರೂ ಸೆಟ್ ಆಫ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅದನ್ನು ನಾವು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ. ಓಕೆ, ಅಂದರೆ ಈಗ ಫಸ್ಟಿಗೆ ನಾವು ಇಲ್ಲಿ ಸಮ್ರೈಸ್ ಮಾಡಬೇಕಂದ್ರೆ ಫಸ್ಟ್ ನಾವು ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇಲ್ಲಿ ನಾವು ಫಸ್ಟ್ ರೆಸಿಡೆನ್ಷಿಯಲ್ ಸ್ಟೇಟಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಫಸ್ಟ್ ಚಾಪ್ಟರಲ್ಲಿ ಕವರ್ ಮಾಡಿದ್ವಿ 5th ಸೆಮ್ಮಲ್ಲಿ. ದೆನ್ ಪ್ರತಿಯೊಂದು ಎಲ್ಲ ಇನ್ಕಮ್ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸ್ಯಾಲ್ರಿಯಿಂದ ಬರೋ ಇನ್ಕಮನ್ನು ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡ್ಡಲ್ಲಿ, ಹೌಸ್ ಪ್ರಾಪರ್ಟಿಯಿಂದ ಬರೋ ಇನ್ಕಮನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಡಲ್ಲಿ ಹಾಕ್ತೀವಿ. ಬಿಸ್ನೆಸ್ ಎಲ್ಲ ಪ್ರೊಫೆಷನ್ನಿಂದ ಬರೋ ಇನ್ಕಮನ್ನು PGBP ಹೆಡ್ಡಲ್ಲಿ ಹಾಕ್ತೀವಿ. ದೆನ್ ಅಸೆಟ್ ಸೇಲ್ ಮಾಡಿ ಬಂದಿರೋ ಕ್ಯಾಪಿಟಲ್ ಗೇನನ್ನು ಕ್ಯಾಪಿಟಲ್ ಗೇನ್ ಹೆಡ್ಡಲ್ಲಿ ಹಾಕ್ತೀವಿ. ಸೊ ಇವು 4 ಹೆಡ್ಡಲ್ಲಿ ಇನ್ಕ್ಲೂಡ್ ಮಾಡಲಾರ್ದು ನಾವು ಏನು ಮಾಡ್ತೀವಿ, ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಹಾಕ್ತೀವಿ. ಸೊ ಇಲ್ಲಿವರೆಗೆ ನಾವು ಈಗ ಕವರ್ ಮಾಡಿದ್ವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ 5 heads ಆಫ್ ಇನ್ಕಮ್ ಯು ಹ್ಯಾವ್ ಲರ್ನ್ಡ್. ಕ್ಲಬ್ಬಿಂಗ್ ಆಫ್ ಇನ್ಕಮ್ ಆ್ಯಂಡ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್. ಇದಾದಮೇಲೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. 5 heads ಆಫ್ ಇನ್ಕಮ್ ಎಲ್ಲ ಟೋಟಲ್ ಮಾಡಿ ಅದರಲ್ಲಿ ನಮಗೆ ಲಾಸ್ ಸೆಟ್ ಆಫ್ ಆದಮೇಲೆ ಪ್ರತಿಯೊಂದು ಹೆಡ್ಡದ್ದು ನಾವು ಟೋಟಲ್ ಮಾಡಿದಾಗ ವಿ ವಿಲ್ ಗೆಟ್ ಗ್ರಾಸ್ ಟೋಟಲ್ ಇನ್ಕಮ್. ಆಮೇಲೆ ನಾವು ಡಿಡಕ್ಟ್ ಮಾಡ್ತೀವಿ. ದೆನ್ ವಿ ವಿಲ್ ಗೆಟ್ ಟೋಟಲ್ ಇನ್ಕಮ್. ಸೊ ಇಲ್ಲಿವರೆಗೆ ನಾವು ಈಗ ನೋಡಿದ್ದಾಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಆ್ಯಂಡ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಬಗ್ಗೆ ನೋಡೋಣ.